ಹಾಯ್ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಎಲ್ಲರಿಗೂ ಶುಭ ಮುಂಜಾನೆ. ಸೊ ಇವತ್ತ ಮೂವಿ ಟ್ರೈಲರ್ ಬರ್ತಾ ಇದೆ. ದ ಮೋಸ್ಟ್ ಅವೈಟೆಡ್ ಮೂವಿ. ಆ್ಯಕ್ಚುಲಿ ಟಾಕ್ಸಿಕ್ ಜೊತೆ ಕ್ಲಾಶ್ ಆಗಬೇಕಾಗಿತ್ತು. ಮತ್ತು ಜಾಸ್ತಿ ಕಾಂಟ್ರವರ್ಸಿ ಆಗಿರೋಂಥ ಮೂವಿ ಕೂಡ ಧುರಂಧರ್ ದಿ ರಿವೆಂಜ್. ಸೊ ಈ ಮೂವಿ ಟ್ರೈಲರ್ ನಾವು ರಿಯಾಕ್ಷನ್ನು ಮತ್ತು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಮೂವಿ ಲೀಡ್ ಆಕ್ಟರ್ ಬಂದು ರಣವೀರ್ ಸಿಂಗ್, ಡೈರೆಕ್ಟರ್ ಆದಿತ್ಯ ಧರ್ ಮತ್ತು ಪ್ರೊಡ್ಯೂಸರ್ ಕೂಡ ಆದಿತ್ಯ ಧರ್. ಎಲ್ಲರಿಗೂ ಗೊತ್ತು ಆದಿತ್ಯ ಧರ್ ಯಾರು ಅಂತಂದರೆ ಧುರಂಧರ್ ಫಸ್ಟ್ ಪಾರ್ಟ್ ತೆಗೆದಿದ್ದಾರೆ ಅಫ್ಕೋರ್ಸ್, ಮತ್ತು ಊರಿ ದಿ ಸರ್ಜಿಕಲ್ ಸ್ಟ್ರೈಕ್ ತೆಗೆದಿರೋಂಥ ಡೈರೆಕ್ಟರ್ ಅವರು. ಮತ್ತು ಬೇರೆ ಬೇರೆ ಕ್ಯಾಸ್ಟ್ ನೋಡ್ತಾ ಇದ್ರೆ ಇದರಲ್ಲಿ ರಣವೀರ್ ಸಿಂಗು, ಸಂಜಯ್ ದತ್ತು, ಅಕ್ಷಯ್ ಖನ್ನಾ, ಆರ್ ಮಾಧವನ್, ಅರ್ಜುನ್ ರಾಂಪಾಲ್, ಲೆಜೆಂಡರಿ ಆ್ಯಕ್ಟರ್ಸ್ ಎಲ್ಲರೂ ಈ ಮೂವಿಲಿ ನಟಿಸಿದ್ದಾರೆ. ಮತ್ತು ಪಾರ್ಟ್ 1 ಧುರಂಧರ್ ಎಲ್ಲಿಗೆ ಎಂಡ್ ಆಯಿತು ಅಂತಂದರೆ ರಣವೀರ್ ಸಿಂಗ್ ಅವರು ಅಕ್ಷಯ್ ಖನ್ನನ್ನ ಅಂದರೆ ರೆಹಮಾನ್ ಡಕಾಯತ್ನ ಸಾಯಿಸ್ತಾರೆ. ನೆಕ್ಸ್ಟ್ ರಣವೀರ್ ಸಿಂಗ್ ಅವರು ಸಿಗೆ ಬೀಳ್ತಾರೋ ಇಲ್ಲೋ ಅಂತ ಎಲ್ಲರೂ ಮೋಸ್ಟ್ ಅವೈಟೆಡ್ ಆಗಿ ಕೂತಿರೋದು. ಬಹಳಷ್ಟು ನಡೀತಾ ಇದೆ. ಧುರಂಧರ್ ಪಾರ್ಟ್ 3 ದಿ ರಾತ್ ಆಫ್ ಗಾಡ್ ಅಂತಲೂ ಬರುತ್ತೆ, ಆಫ್ಟರ್ ದಿ ರಿವೆಂಜ್ ಅಂತ ಹೇಳ್ತಿದ್ದಾರೆ. ಬಟ್ ಅದು ಬರುತ್ತೋ ಇಲ್ಲೋ ಪಾರ್ಟ್ 2 ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಈಗ ಪಾರ್ಟ್ 2 ಟ್ರೇಲರ್ ಬಿಟ್ಟಿದ್ದಾರೆ, ಅದರದ್ದು ರಿಯಾಕ್ಷನ್ ಮಾಡೋಣ ಅಂತ. ಸೊ ಲೆಟ್ಸ್ ವಾಚ್ ಆ್ಯಂಡ್ ರಿಯಾಕ್ಟ್. हिंदू बहुत ही डरपोक कौम है। पड़ोस में रहते हैं हम, कूदे भर का जोर लगा लो और बिगाड़ लो जो बिगाड़ सकते हो। हिंदू बहुत ही रहमान डकैत की मौत के बाद लियारी की सड़कों पर खौफ और हरस का माहौल। कई मकामात पर फायरिंग और रॉकेट लॉन्चर के धमाके साफ सुनाई दिए जा रहे हैं। सबसे बड़ा सवाल, रहमान डकैत की मौत के बाद कौन बनेगा लियारी का बादशाह? ಫಸ್ಟ್ ಪಾರ್ಟಿನ ಭಾಳ ತೊಗೊಂಡಿದ್ದಾರೆ. अरे रो क्यों रहा है लाले? तूने सुना नहीं? जहाँ दर्द है वहाँ मर्द है। My father raised me a winner. I would kill for my people. It don't make me a sinner. From the coast to the plains, everybody know the name. Coming from, we got bills to maintain. I make all that money like I'm winning a casino. हिंदुस्तानी काफिर का सर काटकर मुशर्रफ के दस्तरखान पर रखा था मेजर इकबाल ने। खुदा कसम, अब एक और हिंदुस्तानी सर काटकर मुरीद के मीनार से लटकाऊंगा। हौसला ईंधन बदला, हौसला ईंधन बदला। Ladies and gentlemen, you are still not ready for this. बदला। पाकिस्तान का मुस्तकबिल अब हिंदुस्तान तय करेगा। जरवारी साहब, आपने बतखें तो बड़ी सफेद पाल रखी है अपने फार्म हाउस में। या बटक्स आर रियली वाइट।
ಬಹಳ ರಿವೀಲ್ ಮಾಡಿಲ್ಲ ಅನ್ಸುತ್ತೆ. ಪಾರ್ಟ್ 1 ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದಾರೆ ಅನ್ಸುತ್ತೆ. ಆದ್ರೆ ಏನು ಅಂತಂದ್ರೆ ಸಾರಾ ಅರ್ಜುನ್ ಅಂದ್ರೆ ರಣವೀರ್ ಸಿಂಗ್ ಹೆಂಡತಿ ಮೂವಿಯಲ್ಲಿ ಇವನು ಮಾಡ್ತಾನೆ ಅನ್ಸುತ್ತೆ. ಯಾಕಂದ್ರೆ ಆಕಿ ಗನ್ ಪಾಯಿಂಟ್ ಹಿಡ್ಕೊಂಡು ತೋರಿಸಿದಾಳ ಅಂದ್ರೆ ಗೊತ್ತಾಗಿರುತ್ತೆ ಇವನು ಇಂಡಿಯನ್ ಸ್ಪೈ ಅಂತ. ಆದ್ರೂ ಫಸ್ಟ್ ಟ್ರೈಲರ್ ಅಲ್ಲಿ ಆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಎಲ್ಲ ಇಂಗ್ಲಿಷ್ ವೆಸ್ಟರ್ನ್ ಕಲ್ಚರ್ ಎಲ್ಲ ತಗೊಂಬಂದ್ರೆ ಇದರಲ್ಲಿ ಪ್ಯೂರ್ ಪಂಜಾಬಿ ಬಾಂಗ್ಡಾ ಟೈಪ್ ತಗೊಂಬಂದಿದ್ದಾರೆ. ಅದು ಕೂಡ ಇಷ್ಟ ಆಯ್ತು. ಆದ್ರೆ ಪಾರ್ಟ್ 1 ಕಂಪೇರ್ ಮಾಡಿದ್ರೆ ಪಾರ್ಟ್ 2 ಬಹಳ ಘೋರ್ ಇದೆ ಅನ್ಸುತ್ತೆ. ಪ್ಲಸ್ ಕಾಮಿಡಿ ಎಲಿಮೆಂಟ್ಸು ಇದೆ ಅನ್ಸುತ್ತೆ ನನಗೆ. ಮತ್ತೆ ರಣವೀರ್ ಸಿಂಗ್ ಜಾಸ್ತಿ ಎಮೋಷನಲ್ ಆಗಿ ತೋರಿಸ್ತಾ ಇದಾರೆ. ಅದರಲ್ಲಿ ಹೆಂಗೆ ಮುಂಬೈ ಅಟ್ಯಾಕ್ ಆಗಿದ್ದಲ್ಲಿ ಒಂದೇ ಕಡೆ ಮಾತ್ರ ಎಮೋಷನಲ್ ಕಂಟೆಂಟ್ ತೋರಿಸಿದ್ರು, ಇದ್ರಲ್ಲಿ ಮಲ್ಟಿಪಲ್ ಎಮೋಷನಲ್ ಕಂಟೆಂಟ್ ತೋರಿಸಿದ್ದಾರೆ ರಣವೀರ್ ಸಿಂಗ್ ಇಂದು. ಐ ಥಿಂಕ್ ಈ ಮೂವಿ ದಿ ರಿವೆಂಜು ಬಹಳ ಇಂಡಿಯನ್ ಆಡಿಯನ್ಸ್ಗೆ ಬಹಳ ಅಟ್ರಾಕ್ಟ್ ಮಾಡುತ್ತೆ ಅನ್ಸುತ್ತೆ. ಅದಕ್ಕೋಸ್ಕರ ಅಂತಂದ್ರೆ ಎಷ್ಟು ಕಷ್ಟಪಡ್ತಾರೆ ಸ್ಪೈ ಆಫೀಸರ್ಸ್ ಪಾಕಿಸ್ತಾನಲ್ಲಿ ಏನು ಎಂತ ಅಂತ ತೋರಿಸಿದ್ದಾರೆ. ಆದ್ರೆ ನನಗೆ ಮಾತ್ರ ಮೂವಿ ಟ್ರೈಲರ್ ಕಟ್ ಮಾತ್ರ ಬಹಳ ಇಷ್ಟ ಆಯ್ತು. ಇದು ಎಸ್ಪೆಷಲಿ ಅವರು ಅರ್ಜುನ್ ರಾಮ್ಪಾಲ್ ಅವ್ರದ್ದು ಅದು ಸ್ಲೈಡಿಂಗ್ ತೋರಿಸಿದ್ರಲ್ಲ ಅದು ಮಾತ್ರ ಬಹಳ ಇಷ್ಟ ಆಯ್ತು. ಆದ್ರೆ ನನಗೆ ಪ್ರಶ್ನೆ ಇರೋದು ಅರ್ಜುನ್ ರಾಮ್ಪಾಲ್ ಮತ್ತೆ 3-4 ಮಂದಿ ಗ್ಯಾಂಗ್ಸ್ಟರ್ಸ್ ಇದ್ದಾರೆ, ಟೆರರಿಸ್ಟ್ ಇದ್ದಾರೆ, ಅವ್ರನ್ನೆಲ್ಲ ಇದೇ ಪಾರ್ಟ್ ಅಲ್ಲಿ ಸಾಯಿಸೋದು ಹೆಂಗ್ ತೋರಿಸ್ತಾರೆ ಎಂಬುದೇ ಕಾದು ನೋಡ್ಬೇಕಷ್ಟೇ. ಓಕೆ, ಯು ಆರ್ ನಾಟ್ ರೆಡಿ, ಸ್ಟಿಲ್ ನಾಟ್ ರೆಡಿ ಫಾರ್ ದಿಸ್ ಅಂತ, ಯು ಆರ್ ನಾಟ್ ರೆಡಿ ಫಾರ್ ದಿಸ್ ಅಂತ ಪಾರ್ಟ್ 1 ಅಂದಿತ್ತು. ಪಾರ್ಟ್ 2 ಅಲ್ಲಿ ಯು ಆರ್ ನಾಟ್ ಸ್ಟಿಲ್ ರೆಡಿ ಫಾರ್ ದಿಸ್ ಅಂತಂದ್ರೆ ಪಾರ್ಟ್ 3 ಬರುತ್ತಾ ನೋಡೋಣ ಅಂತ. ಸೊ ಅಂಟಿಲ್ ದೆನ್ 19th ಮಾರ್ಚ್ ಥಿಯೇಟ್ರಲ್ಲಿ ನೋಡಿ ರಿವ್ಯೂ ಕೊಡೋಣ. ಮುಂದಿನ ವಿಡಿಯೋಕ್ಕಾಗಿ ಕಾಯಿರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.